ಸಮಾರಂಭ ವಿಶೇಷ ದಿನಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಮೆಹಂದಿ ಕಾರ್ಯಕ್ರಮ ಇದೀಗ ನಮ್ಮ ಮನಸ್ಸು ಬಂದಾಗಲೆಲ್ಲ ಹಾಕೊಳ್ಳುವಂತಹ ಟ್ರೆಂಡ್ ಬಂದಿದೆ. ಅದೇನಪ್ಪಾ ಅಂದ್ರೆ ಇನ್ಸ್ಟೆಂಟ್ ಆಗಿ ವೆರೈಟಿ ಡಿಸೈನ್ ನಲ್ಲಿ ನಿಮ್ ಕೈಗಳಿಗೆ ರಂಗ್ ಮೂಡಿಸುವಂತಹ ಮೆಹಂದಿ. ಇದು ಯಾವ್ದು ಇನ್ಸ್ಟೆಂಟ್ ಮೆಹಂದಿ ಅಂತ ಯೋಚಿಸ್ತಾ ಇದ್ದೀರಾ? ಈ ಇನ್ಸ್ಟೆಂಟ್ ಮೆಹಂದಿಯ ಕಮಾಲ್ ಏನು, ಇದರ ವೆರೈಟಿ ಡಿಸೈನ್ ಎಲ್ಲರಿಗೂ ಯಾಕೆ ಇಷ್ಟ ಆಗುತ್ತೆ, ಬನ್ನಿ ನೋಡೋಣ. ಈ ಇನ್ಸ್ಟೆಂಟ್ ಮೆಹಂದಿ ಯಾಕೆಲ್ಲರಿಗೂ ಇಷ್ಟ ಆಗುತ್ತೆ, ಇದೀಗ ಯಾಕೆ ಇದು ಜಾಸ್ತಿ ಟ್ರೆಂಡ್ ಆಗಿದೆ ಅಂತ ನಾನೇ ಇವಾಗ ಮೆಹಂದಿ ಹಾಕೊಂಡು ನೋಡ್ತಾ ಇದ್ದೀನಿ. ಸೊ ಶಿವು ಅವರು ಇದ್ದಾರೆ. ಶಿವು ಅವರು ನನಗೀಗ ಎರಡು ಕೈಗಳಿಗೂ ಡಿಸೈನ್ ಹಾಕ್ತಾರೆ. ಯಾವ್ಯಾವ ಡಿಸೈನ್ ಹಾಕ್ತಾರೆ ಅಂತ ನೋಡೋಣ ಬನ್ನಿ. ಶಿವು, ಇವಾಗ ಜಸ್ಟ್ ಇಂಡಿಯನ್ ಹಾಕ್ತಾ ಇದ್ದೀರಲ್ವಾ ನನಗೀಗ? ಓಕೆ, ಇಂಡಿಯನ್ ಬಿಟ್ಟರೆ ಅರೇಬಿಕ್ ಕೂಡ ಹಾಕ್ತಿರಲ್ವ ಡಿಸೈನಲ್ಲೂ? ಎಲ್ಲ ಡಿಸೈನ್ ಹಾಕ್ತೀನಿ. ಸೊ ಜಾಸ್ತಿ ಇಷ್ಟಪಡೋದು ಯಾವ್ದು, ಇಂಡಿಯನ್ ಅರೇಬಿಕಾ? ಇಂಡಿಯನ್. ಸೊ ಒಂದು ಡಿಸೈನ್ ನಿಮಗೆ ಹಾಕಕ್ಕೆ ಎಷ್ಟೊತ್ತಾಗುತ್ತೆ? 5 ನಿಮಿಷ ಆಗುತ್ತೆ. ಕಸ್ಟಮರ್ಸ್ ಯಾವ ಡಿಸೈನ್ ಕೇಳ್ತಾರೆ ಅದೇ ಡಿಸೈನ್ ಹಾಕ್ತೀರಾ? ಇದೇ ಡಿಸೈನ್ ಹಾಕ್ತೀನಿ. ಅವ್ರು ಇಷ್ಟಪಟ್ಟಿದ್ದ ಡಿಸೈನ್. ಹೌದು. ಶೂ ಈಗ ಇಂಡಿಯನ್ ಹಾಕ್ತಾ ಇದ್ರಲ್ವಾ? ಹೌದಾ, ಇಂಡಿಯನ್ ಡಿಸೈನ್. ಇದು ಬಿಟ್ರೆ ಅರೇಬಿಕ್ ಬಿಟ್ರೆ ಮತ್ತೆ ಯಾವ ಡಿಸೈನ್ ಇದೆ ಮೆಹಂದಿಲಿ? 65 ಈ ಸ್ಟೈಲ್ ಇದೆ. 65 ಈ ಸ್ಟೈಲ್ ಇದೆ. ಓಕೆ. ಬಾಂಬೆ ಸ್ಟೈಲ್ ಇದೆ, ದಿಲ್ಲಿ ಸ್ಟೈಲ್ ಇದೆ, ಗುಜರಾತ್ ಸ್ಟೈಲ್ ಇದೆ, ರಾಜಸ್ಥಾನಿ ಇದೆ. ಏನು ಡಿಫ್ರೆನ್ಸ್ ಗುಜರಾತ್, ಡೆಲ್ಲಿ, ರಾಜಸ್ಥಾನಿಯಲ್ಲಿ? ವರ್ಕ್ ಮೇಲೆ ಡಿಪೆಂಡ್ ಇದೆ ಮೇಡಮ್. ಅವರು ಡಿಸೈನ್ ಮೇಲೆ? ಡಿಸೈನ್. ಓಕೆ. ಅವ್ರಿಗೆ ಸಣ್ಣ ಬೇಕಾ ದಪ್ಪ ಬೇಕಾ ಯಾವುದು ಬೇಕಾ? ತುಂಬ ಸ್ಮೂತ್ ಆಗಿ ತೆಳ್ಳಗೆ ಬರೋದು ಲೈನ್ಸ್ ಬರ್ತಲ್ಲ, ಅದು ಯಾವ್ದು ಡಿಸೈನು? ಅದು ರಾಜಸ್ಥಾನಿ ಇದೆ. ರಾಜಸ್ಥಾನಿ. ಡೆಲ್ಲಿ ಡಿಸೈನ್ ಹೆಂಗಿರುತ್ತೆ, ಡೆಲ್ಲಿ ಮೆಹಂದಿ ಡಿಸೈನ್? ದಿಲ್ಲಿ ಡಿಸೈನ್ ಮೆಹಂದಿ ಸ್ವಲ್ಪ ಔಟ್ಲೈನ್ ದಪ್ಪ ಆಗುತ್ತೆ ಮತ್ತು ಬೀಚ್ಗೆ ಫೀಲಿಂಗ್ ಸಣ್ಣ ಆಗುತ್ತೆ. ಸೊ ವೆರೈಟಿ ಡಿಸೈನ್ ಇದೆ ಅಂತೆ, 65 ಟೈಪ್ಸ್ ಡಿಸೈನ್ಸ್ ಇದಾವಂತೆ. ಸೊ ಅದರಲ್ಲಿ ಜಾಸ್ತಿ ಸೇಲ್ ಆಗೋದು ಇಂಡಿಯನ್ ಡಿಸೈನ್. ಅದರಲ್ಲೂ ಇಂಡಿಯನಲ್ಲೇ ತುಂಬ ವೆರೈಟಿ ಇರೋದಂದರೆ ಡೆಲ್ಲಿ ಡಿಸೈನ್, ರಾಜಸ್ಥಾನಿ ಡಿಸೈನ್, ಗುಜರಾತಿ ಡಿಸೈನ್ ಅಂತೆ. ಅರೇಬಿಕ್ ಅಂದರೆ ತುಂಬ ಸಿಂಪಲ್ ಆಗಿ ಒಂದು ಲೈನ್ ಬರುತ್ತೆ, ಅದು ಅರೇಬಿಕ್ ಅಂತೆ. ಸೊ ಇಂಡಿಯನ್ ಡಿಸೈನ್ ಅಂದರೆ ಕೈ ತುಂಬ ಡಿಸೈನ್ ಮಾಡ್ಕೊಳ್ಳುವಂಥದ್ದನ್ನು ತುಂಬ ಜನ ಇಷ್ಟಪಡ್ತಾರೆ. ಸೊ ನಮ್ಮ ಕೈಗಳನ್ನು ಚಂದವಾಗಿ ಕಾಣಿಸೋಕೆ ವೆರೈಟಿ ಡಿಸೈನ್ಗಳಲ್ಲಿ ತಮಗಿಷ್ಟವಾಗಿದ್ದನ್ನು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಜನ. ಸೊ ಬೇಗನೆ ಹಾಕೊಳ್ಳೋದು ಒಂದು ಅಂದರೆ ಟೈಮ್ ವೇಸ್ಟ್ ಆಗಲ್ಲ, ತಮಗೆ ಟೈಮ್ ಇರಲ್ಲ, ಬ್ಯುಸಿ ಶೆಡ್ಯೂಲಲ್ಲಿ ಬಂದುಬಿಟ್ಟು ಮೆಹಂದಿ ಹಾಕ್ಸ್ಕೊಂಡು ಹೋಗೋದು, ಆಮೇಲೆ ತಮಗಿಷ್ಟವಾಗಿರೋ ಡಿಸೈನು ಬೇಕಾದಂಗೆ ಹಾಕೊಳ್ಳೋದು ಇನ್ಸ್ಟಂಟ್ ಆಗಿ. ಸೊ ನಿಜವಾಗ್ಲೂ ಇದೊಂದು ಒಳ್ಳೆಯ ಅವಕಾಶ. ಸೊ ಅದಕ್ಕೇ ತುಂಬ ಜನ ಬರ್ತಾರೆ ಇವಾಗ. ಇದೊಂದು ಎಂಥ ಟ್ರೆಂಡ್ ಆಗಿದೆ ಅಂದರೆ ಏನೇ ಫಂಕ್ಷನ್ ಇರಲಿ, ಯಾರೋ ಫ್ರೆಂಡ್ ಮನೆಗೆ ಹೋಗ್ತಿರುವಾಗಲೂ ಒಂದು ಯಾಕೆ ಮೆಹಂದಿ ಹಾಕೊಂಡು ಹೋಗ್ಬಿಡೋಣ ಅನ್ನಂಗೆ, ಅಷ್ಟು ಸಿಂಪಲ್, ಅಷ್ಟು ಸಾಮಾನ್ಯ ಆಗ್ಬಿಟ್ಟಿದೆ ಇವಾಗ. ಶೂ ಎಲ್ಲೆಲ್ಲೆಲ್ಲ ಹೋಗಿ ಮೆಹಂದಿ ಹಾಕಿ ಬಂದಿದ್ದೀರಾ ನೀವು? ರಾಯಚೂರು ಹೋಗಿದ್ದೀನಿ, ಮತ್ತು ತುಮಕೂರು, ಮೈಸೂರು ಹೋಗಿದ್ದೀನಿ, ರಾಮನಗರ, ಚನ್ನಪಟ್ಟಣ ಹೋಗಿದ್ದೀನಿ. ದೀಪಾ, ಈ ಡೈಮಂಡ್ ಫೇಶಿಯಲ್ ಅಂತಾರೆ, ನಿಜವಾಗ್ಲೂ ಡೈಮಂಡ್ ಅಷ್ಟು ಕಾಸ್ಟ್ಲಿ ಡೈಮಂಡ್ ಕಂಟೆಂಟ್ ಇರುತ್ತೆ ಅದರಲ್ಲಿ ಫೇಶಿಯಲ್ ಅಂತ? ಅಫ್ಕೋರ್ಸ್, ಡೈಮಂಡ್ ಅನ್ನೋದು ಒಂದು ಕಾಸ್ಟ್ಲಿ ಒಂದು. ಮತ್ತು ಇನ್ನೊಂದೇನು ಹೇಳಬೇಕು ಅಂತಂದರೆ, ಈ ಪ್ಯೂರ್ ಡೈಮಂಡ್ ಏನಾದರೂ ಒಂದು ಪಕ್ಷ ಬಳಸಿದ್ರೆ ಪ್ರಾಡಕ್ಟ್ಸ್ಗಳಲ್ಲಿ ಅಥವಾ ಫೇಶಿಯಲ್ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಸ್ಕಿನ್ ಫುಲ್ ಹರಿದೋಗುತ್ತೆ ಹೊರತು ಬೇರೆ ಏನಾದ್ರು ತುಂಬ ಹಾರ್ಡ್ ಇರುತ್ತೆ. ಮತ್ತು ಗ್ಲಾಸ್ನೆಲ್ಲ ಕಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ವಜ್ರನ ಅಂದರೆ ಕಟಿಂಗಿಗೋಸ್ಕರ ವಜ್ರನೇ ಯೂಸ್ ಮಾಡೋವಂಥದ್ದು, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಇನ್ ಕೇಸ್ ನಾವು ಅದರಲ್ಲಿ ಇಟ್ಕೊಂಡು ಮಸಾಜ್ ಏನಾದರೂ ಮಾಡಿಬಿಟ್ವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಅಂತ ಅಂದ್ಬಿಟ್ಟು. ಸೊ ಹೆಂಗೆ ಗೋಲ್ಡು, ಪ್ಲಾಟಿನಮ್ ಅಂತೆಲ್ಲ ಬಂತು, ಅದನ್ನು ಹಾಗೆ ಹೈಪ್ ಮಾಡ್ತಾ ಹೋದ್ರು ಅಷ್ಟೇ. ಯಾವ್ಯಾವುದು ಕಾಸ್ಟ್ಲಿಯೆಸ್ಟ್ ಮೆಟಲ್ಗಳು ಮತ್ತು ಈ ಪರ್ಲ್ಗಳೆಲ್ಲ ಇರುತ್ತಲ್ಲ, ಆ ಥರ ಇದನ್ನು ಒಂದು ಹೈಪ್ ಮಾಡಿದ್ದಾರೆ ಅಷ್ಟೇ ಹೊರತು ಡೈಮಂಡಿಂದ ಏನಾಗೋದಿಲ್ಲ. ಬಟ್ ಹಾಗೇನೆ ಮುಂಚೆ ಎಲ್ಲ ಇದನ್ನು ಮಾಡ್ತಿದ್ರು ಅಫ್ಕೋರ್ಸ್. ಇಲ್ಲ ಅಂತ ಕಂಪ್ಲೀಟ್ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ವಜ್ರದ ಭಸ್ಮನೇ ಸಿಗುತ್ತೆ. ಅದನ್ನ ಮುಂಚೆ ರಾಜರ ಕಾಲದಲ್ಲಿ ಅವರುಗಳು ಇನ್ಹೇಲೇಷನ್ ಅಂದ್ರೆ ಅಂದ್ರೆ ಏನು ಅದು ಆಕ್ಚುಲಿ ವಜ್ರ ತುಂಡು ಮಾಡಿದಾಗಿರೋ ಪುಡಿಗಳ ಇಲ್ಲ ಇಲ್ಲ ಅದನ್ನ 3000 ಫ್ಯಾರನ್ಹೀಟ್ ಅಲ್ಲಿ ಅದನ್ನ ಬಿಸಿ ಮಾಡ್ತಾರೆ ಸೇಮ್ ಹಾಗೆ. ಅವಾಗ ಅದರದ್ದು ಭಸ್ಮ ಉಳಿದೆ ಅಂದ್ರೆ ಆಶ್ ಅಂತ ಏನು ಹೇಳ್ತೀವಲ್ಲ ಅದು ಉಳ್ಕೊಳ್ಳುತ್ತೆ, ಅದರಲ್ಲಿ ಪರ್ಸೆಂಟೇಜಸ್ ಇರುತ್ತೆ. ಸೊ ಅದನ್ನ ಲೇಹಗಳಿಗೆ ಹಾಕೋದಕ್ಕೆಲ್ಲ ಉಪಯೋಗಿಸ್ತಾರೆ. ಸೊ ಆ ಲೇಹನ ಇನ್ಹೇಲೇಷನ್ ಅಂದ್ರೆ ತಗೊಳ್ಳೋದ್ರಿಂದ ಬಾಡಿ ವಜ್ರದಷ್ಟು ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ.
ಸೊ ಮುಂಚೆ ಎಲ್ಲ ಯೋಧರು ಮತ್ತು ರಾಜರುಗಳೆಲ್ಲ ಅದನ್ನು ತಿಂತಾಯಿದ್ರು. ಸೊ ಅಫ್ಕೋರ್ಸ್ ಅದು ಆ ಲೋಹ ಭಸ್ಮನ ಅಥವಾ ಈ ಥರ ಭಸ್ಮಗಳನ್ನ ಸ್ವಲ್ಪ ಫೇಶಿಯಲಲ್ಲಿ ಯೂಸ್ ಮಾಡೋದ್ರಿಂದ ಒಂದು ಚೂರು ಫೇಶಿಯಲಲ್ಲಿ ಗ್ಲೋ ಬರ್ಬೋದು ಅಷ್ಟೇ ಹೊರತು ಡೈರೆಕ್ಟಾಗಿ ವಜ್ರ ಯೂಸ್ ಮಾಡಿದ್ರಂತೂ ಖಂಡಿತ ಎಫೆಕ್ಟ್ ಬರಲ್ಲ. ಓಕೆ, ಮುತ್ತಿನ ವಿಷಯಕ್ಕೆ ಬಂದರೆ ಪರ್ಲ್ ಫೇಶಿಯಲ್ ಬಗ್ಗೆ ಏನಂತೀರಾ? ಹಾಂ, ಪರ್ಲ್ ಅನ್ನೋದು ಒಂದು ಕ್ಯಾಲ್ಸಿಯಂ ಎನ್ರಿಚ್ಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದ್ರದ್ದು ಕೂಡ ಭಸ್ಮನ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಪೌಡರ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಪರ್ಲ್ನ ಪೌಡರ್ ಫಾರ್ಮಲ್ಲಿ ಮಾಡಿ ಅದನ್ನು ಬಿಸಿನೀರಲ್ಲಿ ಕಲಸಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ಯಾಲ್ಸಿಯಂ ಸಿಗುತ್ತೆ. ಮತ್ತು ಪರ್ಲ್ನ ನಾವು ಯಾವಾಗ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟಲ್ಲಿ ಆಯುರ್ವೇದದಲ್ಲಿ ಪರ್ಲ್ನ ಜಾಸ್ತಿ ಬಳಸಲಾಗುತ್ತೆ. ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ಆ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ಅದರ ಮೇಲೆ ಹಚ್ಚೋ ಅಂಥದ್ದು. ಇದರಿಂದ ಸ್ವಲ್ಪ ಮಟ್ಟಿಗೆ ಯೂಸ್ ಆಗ್ಬೋದು. ಬಟ್ ತಗೊಳ್ಳೋಂಥ ಪ್ರಾಡಕ್ಟಲ್ಲಿ ಎಷ್ಟು ಇರುತ್ತೆ ಅನ್ನೋದ್ರ ಮಟ್ಟಿಗೆ ಸರ್ಟಿಫಿಕೇಶನ್ ಇರೋದಿಲ್ಲ. ವೀಕ್ಷಕರೇ, ಮತ್ತೊಂದು ಬ್ರೇಕ್ ತಗೊಂಬನ್ನಿ. ಬ್ರೇಕ್ನ ನಂತರ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳು ಕಾಯ್ತವೆ. ಸೊ ಟೇಕ್ ಅ ಬ್ರೇಕ್.